Good morning students, welcome back to your English class. So children, how was your paper? English paper, was it easy? Very good. So I hope you all have done your exam very well. Yes children. Then now what we are going to do? We are going to discuss the new lesson. So first topic alli, first unit alli ಯಾವ್ಯಾವ್ದಿತ್ತು? ಹ್ಯಾಪಿ ಬರ್ತ್ಡೇ ರಾನ್, ಇಟ್ಸ್ ಯುವರ್ ಬರ್ತ್ಡೇ, ಮತ್ತೆ ಇನ್ನೊಂದು ಯಾವ್ದಿತ್ತು? ದ ಹಾರ್ನ್ ಬಿಲ್ ಫೆಸ್ಟಿವಲ್ ಇತ್ತು. ಸೊ ಅದು ಫಸ್ಟ್ ಯೂನಿಟ್. ಸೊ ಈಗ ನಾವು ಸೆಕೆಂಡ್ ಯೂನಿಟ್ಗೆ ಹೋಗ್ತಾ ಇದ್ದೀವಿ. ಸೊ ಸೆಕೆಂಡ್ ಯೂನಿಟಲ್ಲಿ ವಿ ಆರ್ ಗೋಯಿಂಗ್ ಟು ಲರ್ನ್ ದಿ ಅದರ್ ಲೆಸನ್ಸ್, 2 lessons and 1 poem ಅಲ್ವಾ? ಸೊ ಬಿಫೋರ್ ದ್ಯಾಟ್ ಟೆಲ್ ಮಿ, ಆಫ್ಟರ್ ದಿಸ್ ಎಕ್ಸಾಮ್, ಈ ಎಕ್ಸಾಮ್ FA3 ಅಲ್ಲ, ಲೈಕ್ ಫೈನಲ್ ಎಕ್ಸಾಮ್ ಆದಮೇಲೆ ನೀವೇನು ಮಾಡ್ತೀರಿ? ವಿಲ್ ಯು ಸ್ಟೇ ಇನ್ ಧಾರವಾಡ ಆರ್ ವೇರ್ ವಿಲ್ ಯು ಗೋ? ಸಮ್ಮರ್ ಟೆಲಿಂಗ್ ದಟ್ ಐ ವಿಲ್ ಬಿ ಗೋಯಿಂಗ್ ಟು ಮೈ ಆಂಟ್ಸ್ ಹೌಸ್, ಗ್ರ್ಯಾಂಡ್ ಪಾಸ್ ಹೌಸ್ ಅಲ್ವಾ? ಸಮ್ಮರ್ ವೆಕೇಶನ್ ಅಂದ್ರೇ ಸಾಕು, ಮಕ್ಕಳಿಗೆ ಅಜ್ಜಿ ತಾತ ಹತ್ರ ಹೋಗೋದಂದ್ರೆ ತುಂಬ ಇಷ್ಟ ಅಲ್ವಾ? ಯಾಕಂತಂದರೆ ಅಜ್ಜಿ ಎಲ್ಲ ಕತೆ ಹೇಳ್ತಾರೆ, ನಿಮಗೆ ತಿನ್ನಲಿಕ್ಕೆಲ್ಲ ಏನೇನೋ ಮಾಡಿಕೊಡ್ತಾರೆ. ಯು ಎಂಜಾಯ್, ಯು ಹ್ಯಾವ್ ಫ್ರೆಂಡ್ಸ್ ಓವರ್ ದೇರ್, ಸುಮಾರು ಜನ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ ನಿಮಗೆ. ಯು ಸ್ಪೆಂಡ್ ದ ಟೈಮ್ ದೇರ್ ಅಲ್ವಾ, ಬೈ ಎಂಜಾಯಿಂಗ್ ವಿತ್ ಎವ್ರಿ ಒನ್. ಇಲ್ಲ ಅಂತಂದರೆ ಮಮ್ಮಿ ಪಾಪ ಬರೀ ಓದು ಇಷ್ಟೇ ಮಾಡ್ತಾರೆ ಅಂತ ಬೇಜಾರಾಗ್ತಾ ಇದೆಯಾ? ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ದಟ್ ಯು ಹ್ಯಾವ್ ಟು ಸ್ಟಡಿ ಫಾರ್ ಯುವರ್ ಲೈಫ್. ನಿಮ್ಮ ಜೀವನಕ್ಕೋಸ್ಕರ ನೀವು ಓದಲೇಬೇಕಲ್ಲ ಮಕ್ಕಳ. ಓಕೆ, ಸೊ ಏನು ಮಾಡ್ತೀರಿ? ಸಮ್ಮರ್ ಹಾಲಿಡೇಸ್ ಬಂದ ತಕ್ಷಣ ಎಲ್ಲರೂ ಕೂಡ ಬೇರೆ ಬೇರೆ ಜಾಗಗಳಿಗೆ ಹೋಗಬೇಕು ಅನ್ನೋದು ಆಸೆ ಇರುತ್ತೆ. ಆಮೇಲೆ ಕೆಲವರೆಲ್ಲ ಟ್ರಿಪ್ ಹಾಕ್ಕೊಂಡಿರ್ತೀರಿ, ಬೇರೆ ಊರುಗಳಿಗೆ ಟ್ರಿಪ್ ಎಲ್ಲ ಹೋಗ್ಬೇಕಂತಿರುತ್ತೆ. ಎಸ್, ಸೊ ಆಮೇಲೆ ಏನು ಮಾಡ್ತೀರಿ? ಸಮ್ಮರ್ ಹಾಲಿಡೇಸಲ್ಲಿ ಅಟೆಂಡಿಂಗ್ ದಿ ಸಮ್ಮರ್ ಕ್ಯಾಂಪ್ಸ್ ಅಲ್ವಾ? ಬೇರೆ ಸಮ್ಮರ್ ಸ್ಕೂಲ್ಗಳಲ್ಲಿ ಸಮ್ಮರ್ ಕ್ಯಾಂಪ್ ಇರುತ್ತೆ, ಅಲ್ಲಿ ಅಟೆಂಡ್ ಮಾಡ್ತೀರಿ. ಯು ಲರ್ನ್ ನ್ಯೂ ಥಿಂಗ್ಸ್ ಅಲ್ವಾ? ನ್ಯೂ ಗೇಮ್ಸ್ ಕಲಿತೀರಿ, ಹೊಸ ಹೊಸ ವಿಷಯನ ತಿಳ್ಕೊತಾ ಹೋಗ್ತೀರಿ. ಯಾವುದರಿಂದ? ಈ ಸಮ್ಮರ್ ವೆಕೇಷನ್ಸಿಂದ ಅಲ್ವಾ? ಸೊ ನಾನೇನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಒಬ್ಬರು ಒಂದು ಹುಡುಗಿ, ಅವ್ರಿಗೂ ಇದೇ ಥರ ಹಾಲಿಡೇಸ್ ಇತ್ತು. ಅವ್ರು ಏನು ಮಾಡ್ತಾರೆ ಗೊತ್ತಾ? ಅವ್ರ ತಂದೆ ತಾಯಿ ಜೊತೆಗೆ ಸಖತ್ತಾಗಿರೋ ಜಾಗಕ್ಕೆ ಹೋಗ್ತಾರೆ, ತುಂಬ ಚೆನ್ನಾಗಿರೋ ಜಾಗಕ್ಕೆ ಹೋಗ್ತಾರೆ. ಜಾಗಕ್ಕೆ ಹೋದಾಗ ಅವ್ರು ಏನು ಮಾಡ್ತಾರೆ ಗೊತ್ತಾ? ಅವರು ಅಲ್ಲಿ ಹೋಗಿದ್ದಂತಹ ಅನುಭವಗಳು, ಅಲ್ಲಿ ಏನು ಇಷ್ಟಪಟ್ಟರು, ಮತ್ತು ಅದು ಹೆಂಗಿತ್ತು ಆ ಜಾಗ ಎಲ್ಲ ಅಂತ ಕೂಡ ನಮಗೆ ಈ ಲೆಸನ್ನಲ್ಲಿ ತಿಳಿಸ್ತಾ ಹೋಗ್ತಾರೆ ಅವರು. ಓಕೆನಾ? ಈಗ ನೀವು ಊರಿಂದ ಬಂದ ಮೇಲೆ ನೀವು ತಿಳಿಸ್ತೀರಲ್ಲ ನಿಮ್ಮ ಫ್ರೆಂಡ್ಸ್ಗೆಲ್ಲ, ನಾನು ಅಲ್ಲೋಗಿದ್ದೆ ಇಲ್ಲೋಗಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ ಆ ಜಾಗ, ನಂಗೆ ತುಂಬ ಇಷ್ಟ ಆಯಿತು ಕಣೆ. ಅದೇ ಥರ ಇವರು ಕೂಡ ಅವ್ರು ಹೋಗಿದ್ದ ಜಾಗದ ಬಗ್ಗೆ ನಮಗೆ ತಿಳಿಸ್ತಾ ಹೋಗ್ತಾರೆ. ಸೊ ನಾವು ಲೆಟ್ ಅಸ್ look into few words and its meanings. So children, name of our lesson is The Amazing Andamans. Okay, the first word is excited. Excited ಅಂದ್ರೆ ಏನು? ತುಂಬ ಸಂತೋಷವಾಗಿರೋದು, ತುಂಬ ಖುಷಿಯಾಗಿರೋದು, ವೆರಿ ಹ್ಯಾಪಿ. ಸೊ ಎಕ್ಸೈಟೆಡ್ ಅಂದರೆ ವೆರಿ ಹ್ಯಾಪಿ. ಬ್ರೆತ್ ಅಂತಂದರೆ ಟೇಕ್ ಇನ್ ಆ್ಯಂಡ್ ಲೆಟ್ ಔಟ್ ಏರ್. ಇಲ್ಲಿ ನೋಡಿ ಮಾಡ್ತೀವಲ್ಲ, ನಾವು ಉಸಿರಾಡ್ತೀವಲ್ಲ, ಗಾಳಿನ ಒಳಗೆ ತಗೊಂಡು ಹೊರಗೆ ಬಿಡೋದು, ದಟ್ ಈಸ್ ಬ್ರೇತ್. ಥರ್ಡ್ ಒನ್, ಡೈವ್, ಟು ಜಂಪ್ ಇನ್ ಟು ವಾಟರ್ ವಿತ್ ಹೆಡ್ ಫಸ್ಟ್. ನೀರಲ್ಲಿ ಜಂಪ್ ಮಾಡುವಾಗ ನಾವು ಯಾರಾದರೂ ಹಿಂಗೆ ದಬಕ್ಕತ್ತು ಜಂಪ್ ಮಾಡ್ತೀವ? ಇಲ್ಲ ತಾನೇ? ಸೊ ನಮ್ಮ ತಲೆ ಫಸ್ಟ್ ಇರುತ್ತೆ ಹಿಂಗೆ ಹಿಂಗಿದ್ದು ಹಿಂಗೆ ಜಂಪ್ ಮಾಡ್ತೀವಿ. ಸೊ ಅದಕ್ಕೆ ಡೈವ್ ಅಂತ ಕರೀತಾರೆ. ಫೋರ್ತ್ ಒನ್ ಇಸ್ ಗ್ರೇಟ್ ಅಂತಂದರೆ ವೆರಿ ಗುಡ್. ಸೊ ಗ್ರೇಟ್ ಅಂತಂದ್ರೇನು? ವೆರಿ ಗುಡ್. ಸೊ ದೀಸ್ ಆರ್ ದಿ ವರ್ಡ್ಸ್. ಸೊ ನೆಕ್ಸ್ಟ್ ಐ ವಿಲ್ ಬಿ ಟೆಲ್ಲಿಂಗ್ ಯು ದಿ ಅದರ್ ವರ್ಡ್ಸ್. ಓಕೆ, Andaman Islands, a group of islands in India. Islands means a piece of land in the middle of a river or a sea. ಸೊ ಏನಂದ್ರೆ ಸುತ್ತೆಲ್ಲ
ಮಧ್ಯದಲ್ಲಿ ಮಾತ್ರ ನೀರಿರೋದು. ಓಕೆ. ಡೈರಿ ಅಂತಂದ್ರೇನು? ಅ ಬುಕ್ ಇನ್ ವಿಚ್ ವಿ ರೈಟ್ ಮೆನಿ ಥಿಂಗ್ಸ್. ಡೈರಿಯಲ್ಲಿ ನಾವು ವಿ ರೈಟ್ ನಮ್ಗೆ ಏನು ಬೇಕು ಅದನ್ನ ಬರಿತೀವಿ ನಾವು. ಪರ್ಸ್ನಲ್ ಡೈರಿ ಅಂತಲೂ ಇರುತ್ತೆ ಅಲ್ವಾ? ನೀವು ಈಗ ಸ್ಕೂಲಲ್ಲಿ ಈಗ ದಿನ ಏನು ವರ್ಕ್ ಮಾಡ್ತೀರಿ, ಡೈಲಿ ರೊಟೀನ್ ವರ್ಕ್ ಬರೀ ಡೈರಿ ಇರುತ್ತೆ. ಡೈರಿ ನಿಮ್ಗೆ ಏನು ಅನ್ಸುತ್ತೋ ಅದು, ನೀವೇನು ಬರೀತೀರಿ ಅದು. ಓಕೆ. ನೆಕ್ಸ್ಟ್ you have the same words, that is excited, breath, dive and drape. So these are the words and its meanings. So now let us move on to the lesson, that is the amazing Andamans. Sapna went to the Andaman Islands in October. Sapna, ನಾನು ಹೇಳಿದ್ನ ಅವನ ಹುಡುಗಿ ಹೆಸರು ಇದೆ ಕಥೆಯಲ್ಲಿ ಇದ್ದಾಳೆ ಅಂತ ಹೇಳಿ. ಶಿ ಈಸ್ ಸಪ್ನಾ. ಏನು ಮಾಡ್ತಾಳೆ ಅಂತಂದರೆ ಸಮ್ಮರ್ ಹಾಲಿಡೇಸ್ಗೆ ಶಿ ವೆಂಟ್ ಟು ದಿ ಅಂಡಮಾನ್ ಐಲ್ಯಾಂಡ್ಸ್ ಇನ್ ಅಕ್ಟೋಬರ್. ಶಿ ವೆಂಟ್ ದೇರ್ ವಿತ್ ಹರ್ ಪೇರೆಂಟ್ಸ್ ಆ್ಯಂಡ್ ಹರ್ ಬ್ರದರ್ ಸ್ಯಾಮು. ಯಾರ ಜೊತೆ ಹೋದ್ಲವಳು? ಅವ್ರ ತಂದೆ ತಾಯಿ ಮತ್ತು ಅವರ ತಮ್ಮನೋ ಅಣ್ಣನೋ ಸ್ಯಾಮು ಜೊತೆಗೆ ಶಿ ವೆಂಟ್ ಟು ದಿ ಅಂಡಮಾನ್ ಐಲ್ಯಾಂಡ್ಸ್. ಶಿ ರೈಟ್ಸ್ ಇನ್ ಹರ್ ಡೈರಿ ಅಬೌಟ್ ವಾಟ್ ಶಿ ಡಿಡ್ ದೇರ್. ಸೊ ಅವ್ರೇನು ಮಾಡ್ತಾಳೆ ಅದರಲ್ಲಿ, ಆ ಡೈರಿಯಲ್ಲಿ ಅವಳಲ್ಲಿ ಹೋಗಿ ಏನು ಟೈಮ್ ಎಲ್ಲ ಸ್ಪೆಂಡ್ ಮಾಡಿದ್ಲು, ಅವಳಿಗೇನು ಖುಷಿ ಆಯಿತು ಅದನ್ನೆಲ್ಲ ಕೂಡ ಡೈರಿಯಲ್ಲಿ ಬರೀತಾಳೆ. ಓಕೆ. ಶಿ ಆಲ್ಸೋ ಸ್ಟಿಕ್ಸ್ ಫೋಟೋಸ್. ಅದು ಬರೆಯೋದಲ್ದೇನೆ ಕೆಲವು ಫೋಟೋಸ್, ನಿಮ್ಗೆ ಇಷ್ಟ ಆಗಿದ್ದ ಫೋಟೋಸ್ ಇರ್ತಾವಲ್ಲ, ತೆಗೆಸ್ಕೊಂಡಿರ್ತೀರಲ್ಲ, ಸೊ ಆ ಫೋಟೋಸ್ನು ಕೂಡ ಅವಳು ಡೈರಿಯಲ್ಲಿ ಸ್ಟಿಕ್ ಮಾಡ್ತಾಳೆ. ಓಕೆ. Here are some pages from Sapna's diary. So you can see the images, right? Yes. So ಇದು ಸಪ್ನಾ ತನ್ನ ಡೈರಿಯಲ್ಲಿ ಇಟ್ಕೊಂಡಿರುವಂತಹ ಚಿತ್ರಗಳು. See this. So this is Sapna and her brother Samu. You can see these images, right? Yes. Sunday. We board the plane. ವಿ ಬೋರ್ಡ್ ದ ಪ್ಲೇನ್ ಅಂದ್ರೇನು? ನಾವು ಏರೋಪ್ಲೇನ್ನ ಹತ್ಕೊಂಡ್ವಿ. ಇಟ್ ಟೇಕ್ಸ್ ಅಸ್ ಫ್ರಮ್ ಚೆನ್ನೈ ಟು ಪೋರ್ಟ್ ಬ್ಲೇರ್. ಅದು ನಮಗೆ ಎಲ್ಲಿ ಕರ್ಕೊಂಡು ಹೋಗುತ್ತೆ? ಚೆನ್ನೈಯಿಂದ ಪೋರ್ಟ್ ಬ್ಲೇರ್. ಅಂದರೆ ಇವರು ಯಾರಿರೋದು ಎಲ್ಲಿ? ಚೆನ್ನೈಯಲ್ಲಿ ಯಾರಿರೋದು? ಸಪ್ನಾ ಮತ್ತು ಅವ್ರ ಪೇರೆಂಟ್ಸ್ ಎಲ್ಲ ಚೆನ್ನೈಯಲ್ಲಿ ಇರ್ತಾರೆ. ಸೊ ಅದು ಎಲ್ಲಿ ಕರ್ಕೊಂಡು ಹೋಗುತ್ತೆ ಏರೋಪ್ಲೇನ್ ಅವ್ರಿಗೆ? ಪೋರ್ಟ್ ಬ್ಲೇರ್ಗೆ. ಸೊ ನಾವು ಒನ್ ಪ್ಲೇಸ್ ಫ್ರಮ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕಂತಂದರೆ ವಿ ಟ್ರಾವೆಲ್ ಥ್ರೂ ಬಸ್, ಕಾರ್ ಅಲ್ವಾ? ಸೊ ಟ್ರೈನ್ಸ್. ಸೊ ಫಾರ್ ಪ್ಲೇಸಸ್ ಇಫ್ ಯು ವಾಂಟ್ ಟು ಟ್ರಾವೆಲ್ ಯು ಹ್ಯಾವ್ ಟು ಗೋ ಬೈ ಪ್ಲೇನ್. ಪೋರ್ಟ್ ಬ್ಲೇರ್ ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ದಿ ಅಂಡಮಾನ್ಸ್. ಸೊ ಪೋರ್ಟ್ ಬ್ಲೇರ್ ಬಂದು ಕ್ಯಾಪಿಟಲ್ ಸಿಟಿ ಆಫ್ ಅಂಡಮಾನ್ಸ್. ಓಕೆ. ದ ಪ್ಲೇನ್ ಲ್ಯಾಂಡ್ಸ್. ಸೊ ಅವರು ಟ್ರಾವೆಲ್ ಮಾಡಿದ್ರು. ಆ ಪ್ಲೇನ್ ಬಂದು ಪೋರ್ಟ್ ಬ್ಲೇರ್ ಆ ಜಾಗದಲ್ಲಿ ಹೋಗಿ ನಿಲ್ಲುತ್ತೆ. ಮದರ್ ಸೇಸ್ ದೇರ್ ಆರ್ ಮೆನಿ ಐಲ್ಯಾಂಡ್ಸ್ ಇನ್ ದ ಅಂಡಮಾನ್ಸ್. ತಾಯಿ ಹೇಳ್ತಾರೆ, ಮಕ್ಕಳ ಇಲ್ಲೆಲ್ಲ ಸುತ್ತಮುತ್ತಲೂ ಕೂಡ ತುಂಬ ಐಲ್ಯಾಂಡ್ಸ್ ಇದೆ ಅಂತ. ಐಲ್ಯಾಂಡ್ಸ್ ಅಂದರೆ ನೀರಿರುವಂತಹ ಜಾಗಗಳು, ಸುಮಾರು ಐಲ್ಯಾಂಡ್ಸ್. ಸ್ಯಾಮು ಆ್ಯಂಡ್ ಐ ಆರ್ ಎಕ್ಸೈಟೆಡ್. ಸೊ ಮಕ್ಕಳಿಗೆ ತುಂಬ ಖುಷಿಯಾಗಿಬಿಡುತ್ತೆ. ಹೌದಾ, ಅಷ್ಟೊಂದು ಐಲ್ಯಾಂಡ್ಸ್ ಇದ್ದಾವೆ ಇಲ್ಲಿ ನೋಡಲಿಕ್ಕೆ ಅಂಥೇಳಿ ತುಂಬ ಖುಷಿ ಪಡ್ತಾರೆ. ಸೊ ನಾನೇನು ಹೇಳಿದ್ದೆ ನಿಮಗೆ ನೆನ್ನೆ, ಐಲ್ಯಾಂಡ್ಸ್ ಅಂತಂದರೆ ಏನು? ವೇರ್ ದೇರ್ ಇಸ್ ದಿ ವಾಟರ್ ಫುಲ್ಲಿ ಕವರ್ಡ್ ಅಲ್ವಾ? ಸೊ ಸುಮಾರು ಐಲ್ಯಾಂಡ್ಸ್ಗಳು ಇರ್ತವೆ ಸುತ್ತಮುತ್ತ, ಅಲ್ಲೇ ಸುತ್ತಮುತ್ತ ಎಲ್ಲ ಇರ್ತಾವಂತೆ. ಸೊ ಮಕ್ಕಳಿಗೆ ತುಂಬ, ಯಾರಿಗೇ ಆಗಲಿ ನೀರು ಅಂದ ತಕ್ಷಣ ಯು ಫೀಲ್ ವೆರಿ ಹ್ಯಾಪಿ ಪ್ಲೇಯಿಂಗ್ ಇನ್ ದ ವಾಟರ್, ರೈಟ್? ಸೊ ಇನ್ ದ ಸೇಮ್ ವೇ ಸಪ್ನಾ ಆ್ಯಂಡ್ ಸ್ಯಾಮು, ಹರ್ ಬ್ರದರ್, ಆರ್ ಸೋ ಎಕ್ಸೈಟೆಡ್ in the sense they are very very happy now. So next we get on a small ship. The water is so blue. So ಏನು ಮಾಡ್ತಾರೆ ನೆಕ್ಸ್ಟು? ಪ್ಲೇನಿಂದ ಇಳಿದ ತಕ್ಷಣ ದೇ ಹ್ಯಾವ್ ಟು ಟ್ರಾವೆಲ್ ಅಲ್ವಾ, ಮುಂದಕ್ಕೆ ಹೋಗ್ಬೇಕು ಅವ್ರು ಹೋಗಬೇಕಾಗಿರೋ ಜಾಗಕ್ಕೆ. ದೇ ವಾಂಟ್ ಟು ಟೇಕ್ ಅ ಸ್ಮಾಲ್ ಶಿಪ್ ಟು ಗೋ ಓವರ್ ದೇರ್. ಅವ್ರು ಹೋಗ್ಬೇಕಂತಿರೋ ಜಾಗಕ್ಕೆ ಅವರು ಸ್ಮಾಲ್ ಚಿಕ್ಕ ದೋಣಿಯಲ್ಲಿ ಕೂತು ಹೋಗಬೇಕು, ಆಯಿತಾ? ಸೊ the water, how is the water? The color of water is so blue. ಏನಾಗುತ್ತೆ, ಅಂಡಮಾನ್ಸ್ ಅಲ್ಲೆಲ್ಲ ನೋಡಲಿಕ್ಕೆ ನೀರೆಲ್ಲ ಹೆಂಗಿರುತ್ತೆ ಅಂದರೆ ಬ್ಲೂ ಕಲರಲ್ಲಿ ಇರುತ್ತೆ. ಸೊ ಇವನ್
Sapna is describing the watercolor. It is in blue color, she is saying. So nodi, can you see the image here? Water. Yes, it's in blue color. You can see here also, right? Yes, whereas you go to the swimming pool, you can see the water color, blue color. Alva? So next, dad shows us the lighthouse. So ತಂದೆ ಏನು ಮಾಡ್ತಾರೆ, ಮಕ್ಕಳಿಗೆ ಲೈಟ್ ಹೌಸ್ನ ತೋರಿಸ್ತಾರೆ. He says that a lighthouse shows the way to ships at night. ತಂದೆ ಏನು ಹೇಳ್ತಾರಂದರೆ ಲೈಟ್ ಹೌಸ್ನ ತೋರಿಸ್ಬಿಟ್ಟು ಹೇಳ್ತಾರೆ, ಮಕ್ಕಳ ಇದು ಈ ಲೈಟ್ ಹೌಸ್ ಇದೆಯಲ್ಲ ಅದು ದೋಣಿಗಳಿಗೆ ರಾತ್ರಿ ಹೊತ್ತು ಶಿಪ್ಸ್ಗಳಿಗೆಲ್ಲ ದಾರಿ ತೋರಿಸುತ್ತೆ. ನೈಟ್ ಟೈಮ್ಸ್ ಎಲ್ಲ ನೈಟ್ ಟೈಮ್ಸ್ ಎಲ್ಲ ಇನ್ ದ ವಾಟರ್, ಇನ್ ದ ಸೀ, in the island you can't have light at all, right? There will be no light. So what happens is, you ಅದು ಹೋಗ್ಬೇಕಂತಂದ್ರೆ ನಿಮ್ಗೆ ಏನಾದರೂ ಒಂದು ಗೊತ್ತಾಗಬೇಕಲ್ಲ, ಹೌದಾ ಇಲ್ಲ? ಸೊ ಏನಾಗುತ್ತಂದರೆ ಆ ಲೈಟ್ ಹೌಸ್ ಏನಿದೆಯಲ್ಲ, ಇಟ್ ಶೋಸ್ ದ ವೇ ಟು ಟ್ರಾವೆಲ್ ಟು ದ ಶಿಪ್ ಮೆಂಬರ್ಸ್. ವಿ ಸಿ ಮೆನಿ ಟೈನಿ ಐಲ್ಯಾಂಡ್ಸ್ ಅರೌಂಡ್ ಅಸ್. ಆ ಲೈಟ್ ಹೌಸಲ್ಲಿ ಶಿಪ್ಪಲ್ಲಿ ಹೋಗ್ತಾ ಇರುವಾಗ ನಮಗೆ ಅಲ್ಲಲ್ಲಿ ಒಂದೊಂದು ಐಲ್ಯಾಂಡ್ ಕಾಣಿಸ್ತಾ ಇರುತ್ತೆ. ಏನು ಕಾಣಿಸ್ತಾ ಇರುತ್ತೆ? ಐಲ್ಯಾಂಡ್. ಸೊ ಇವ್ರು ಹೋಗ್ತಿರೋದು ಒಂದು ಐಲ್ಯಾಂಡ್, ಅಂಡಮಾನ್ ಐಲ್ಯಾಂಡ್ ಅಲ್ವಾ. ಈಗ ನೆಕ್ಸ್ಟ್ ಅದೇ ಥರದ ಪುಟ್ಟಪುಟ್ಟನೇ ಐಲ್ಯಾಂಡ್ಗಳೆಲ್ಲ ಕಾಣ್ತಾ ಇರುತ್ತಂತೆ. ದೇ ಲುಕ್ ಲೈಕ್ ಪ್ರಿಟಿ ಗ್ರೀನ್ ಸ್ಟೋನ್ಸ್. ಅವೆಲ್ಲ ನೋಡೋಕೆ ಹೆಂಗೆ ಕಾಣ್ತಾ ಇದೆ ಅಂದರೆ, ಚಿಕ್ಕ ಗ್ರೀನ್ ಸ್ಟೋನ್ಸ್, ಕಲ್ಲುಗಳು ಇರ್ತಾವಲ್ಲ, ಹಚ್ಚ ಹಸಿರು ಕಲ್ಲುಗಳು, ಸಮುದ್ರದೆಲ್ಲ ಸಿಗ್ತವೆ ಗೊತ್ತಾ, ನೋಡೋಕ್ಕೆ ಆ ಥರ ಚಿಕ್ಕ ಕಲ್ಲುಗಳು ಥರ ಕಾಣಿಸ್ತಾ ಇದ್ದಾವೆ ಅಂತ. ಐಲ್ಯಾಂಡ್ಸಲ್ಲೆಲ್ಲ ಐಲ್ಯಾಂಡ್ಸಲ್ಲೆಲ್ಲ ಏನಂದರೆ, ಯು ಕ್ಯಾನ್ ಸಿ ದ ಪ್ಲ್ಯಾಂಟ್ಸ್ ಅರೌಂಡ್ ದಟ್. ಮಧ್ಯದಲ್ಲಿರುತ್ತೆ ನೀರು, ಸುತ್ತ ಪ್ಲ್ಯಾಂಟ್ಸ್ ಇರ್ತವೆ ಅಲ್ವಾ. ಸೊ ಶಿ ಈಸ್ ಟೆಲ್ಲಿಂಗ್ ದಟ್ ದೇ ಲುಕ್ ಲೈಕ್ ಪ್ರಿಟಿ ಗ್ರೀನ್ ಸ್ಟೋನ್ಸ್. ಸೂನ್ ವಿ ರೀಚ್ ಹವ್ಲಾಕ್ ಐಲ್ಯಾಂಡ್. ವಿ ಚೆಕ್ ಇಂಟು ಆ ಹೋಟೆಲ್. ವಿ ಆರ್ ಟೈರ್ಡ್, ವಿ ಈಟ್ ಆ್ಯಂಡ್ ವಿ ಸ್ಲೀಪ್. ಸೊ ಅವ್ರಿಗೆ ಟ್ರಾವೆಲ್ ಮಾಡಿ ಸಾಕಾಗೋಗಿದೆ. ಈಗ ಏನು ಮಾಡ್ತಾರೆ ಅವರು, ಹ್ಯಾವ್ಲಾಕ್ ಅಂತ ಹೇಳಿ ಒಂದು ಐಲ್ಯಾಂಡ್ಗೆ ಹೋಗಿ ತಲುಪಿದ್ರು. ಅಲ್ಲೇನು ಮಾಡ್ತಾರೆ, ಈಗ ದೇ ಹ್ಯಾವ್ ಟು ಸ್ಟೇ ದೇರ್, ರೈಟ್? ಸೊ ಅಲ್ಲೇನು ಮಾಡ್ತಾರೆ, ಒಂದು ಹೋಟೆಲ್ ಬುಕ್ ಮಾಡಿರ್ತಾರೆ. ಅದರಲ್ಲಿ ಹೋಗಿ ಚೆಕ್ ಇನ್ ಅಂದರೆ ಅಲ್ಲಿ ಹೋಗಿ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಿ, ಸೊ ಒಳಗೆ ಹೋಗಿ ಊಟ ಮಾಡಿ ಮಲ್ಕೊಬಿಡೋದು ಅಷ್ಟೇ. ಯಾಕಂತಂದರೆ ದೇ ಆರ್ ಸೋ ಟಯರ್ಡ್ ದಟ್ ದೇ ಹ್ಯಾವ್ ಟ್ರಾವೆಲ್ ಲಾಂಗ್ ಟೈಮ್, ರೈಟ್? ಸೊ ದೇ ಆರ್ ವೆರಿ ಟಯರ್ಡ್ ನೌ. ನೆಕ್ಸ್ಟ್ ಮಾರ್ನಿಂಗ್, ದಟ್ ಈಸ್ ಆನ್ ಮಂಡೇ. ಸೊ ದೇ ಹ್ಯಾವ್ ಟ್ರಾವೆಲ್ಡ್ ಆನ್ ಸಂಡೇ ಅಲ್ವಾ. ಸಂಡೇ ಟ್ರಾವೆಲ್ ಮಾಡಿದ್ರು, ಸುಸ್ತಾಗಿದ್ದಾರೆ. ಈಗ ದಿವಸ ಬೆಳಿಗ್ಗೆ ಅಂದರೆ ಮಂಡೇ ಮಾರ್ನಿಂಗ್ ವಿ ವಾಕ್ ಟು ದ ಬೀಚ್. ಏನು ಮಾಡ್ತಾರೆ ಮಂಡೇ ಮಾರ್ನಿಂಗ್? ದೇ ವಾಕ್ ಟು ದ ಬೀಚ್. ಅವರು ಬೀಚ್ಗೆ ಹೋಗ್ತಾರೆ. ದ ಸ್ಯಾಂಡ್ ಈಸ್ ಸಾಫ್ಟ್ ಆ್ಯಂಡ್ ವೈಟ್. ದ ಸ್ಯಾಂಡ್ ಇನ್ ದ ಬೀಚ್ ಈಸ್ ಸಾಫ್ಟ್ ಆ್ಯಂಡ್ ವೈಟ್. ಮುಳ್ಳಿರುತ್ತಾ. ವೆರಸ್ ಯು ಕ್ಯಾನ್ ಸಿ ವೆನ್ ಯು ಗೋ ಟು ದ ಬೀಚ್ ಆ್ಯಂಡ್ ಆಲ್, ಯು ಕ್ಯಾನ್ ಸಿ ದೇರ್ ದ ಸ್ಯಾಂಡ್ ಈಸ್ ವೆರಿ ಸ್ಮೂತ್, ಆಯಿತಾ, ಮತ್ತು ಬೆಳ್ಳಗಿರುತ್ತೆ, ಸ್ಮೂತಾಗಿರುತ್ತೆ. ಸ್ಯಾಮು ಆ್ಯಂಡ್ ಐ ಮೇಕ್ ಸ್ಯಾಂಡ್ ಕ್ಯಾಸ್ಟಲ್ಸ್. ಸೊ ಅದರಲ್ಲಿ ಏನು ಮಾಡ್ತಾರೆ, ಮಣ್ಣಲ್ಲಿ ತೊಗೊಂಡು ಸ್ಯಾಂಡ್ ಕ್ಯಾಸ್ಟಲ್ಸ್ ಆಟ ಆಡೋದು ಅದೆಲ್ಲ ಮಾಡ್ತಾ ಇರ್ತಾರೆ ಮಕ್ಕಳು. ಯಾರು? ಸ್ಯಾಮು ಮತ್ತು ಸಪ್ನಾ. ವಿ ಆಲ್ಸೋ ಕಲೆಕ್ಟ್ ಮೆನಿ ಕಲರ್ಫುಲ್ ಸೀಶಲ್ಸ್. ಮತ್ತೇನು ಮಾಡ್ತಾರೆ ಅವರು? ಸೀಶಲ್ಸ್ ಒಳಗಡೆ ಶಂಕ ಥರದ್ದೆಲ್ಲ ಇರುತ್ತಲ್ಲ, ಅದೆಲ್ಲ ಕಲೆಕ್ಟ್ ಮಾಡ್ತಾರೆ ಮಕ್ಕಳು. ಕಲರ್ ಆಗಿರುತ್ತೆ. ಒಂದು ವೈಟ್ ಇರುತ್ತೆ, ಒಂದು ಬ್ರೌನ್ ಆಗಿರುತ್ತೆ. ಆಮೇಲೆ ಇನ್ನೊಂದು ಅದ್ರ ಮೇಲೆ ಯು ಕ್ಯಾನ್ ಸಿ ದ ಡಾಟ್ ವೈಟ್ ಕಲರ್. ಸೊ ದೇರ್ ಆರ್ ಸೋ ಮೆನಿ ಕಲರ್ಫುಲ್ seashells. Sapna will collect the colorful seashells. Then dad and mom take us for a swim in the sea. Oh, see now. So what happened? Then dad and mom ಅವ್ರೇನು ಮಾಡ್ತಾರೆ, ಅವ್ರನ್ನ ಸೀಗಿಲೆ ಆಟ ಆಡಲಿಕ್ಕೆ, ಸಮುದ್ರದಲ್ಲಿ ಆಟ ಆಡಲಿಕ್ಕೆ ಕರ್ಕೊಂಡು ಹೋಗ್ತಾರೆ. ದ ವಾಟರ್ ಇಸ್ ಕೂಲ್. ಸೊ ವೆನ್ ಯು ಗೆಟ್ ಇನ್ ಟು ದ ವಾಟರ್, ಸಡನ್ ಆಫ್ ದ ವಾಟರ್ ಯು ಟಚ್ ಅವ್ರ ಯು ಫೀಲ್ ದಟ್ ಇಟ್ ಈಸ್ ವೆರಿ ಕೋಲ್ಡ್ ಅಲ್ವಾ, ಒಂಥರ ಅಂತ ಆಗುತ್ತೆ ಅಲ್ವಾ. ಈಗ ಸ್ವಿಮ್ಮಿಂಗ್ ಪೂಲ್ ತಕ್ಷಣ ಇಳಿಸಿದ ತಕ್ಷಣ ಏನಾಗುತ್ತೆ, ಚಳಿ ಅಂತ ಆಗುತ್ತೆ. ಆಟ ಆಡ್ತಾ ಇದ್ದಂಗೆ ಅದರಿಂದ ಹೊರಗೆ ಬರಬೇಕು ಅಂದಾಗ ಬರೋಕ್ಕಾಗಲ್ಲ, ಚೆನ್ನಾಗಿ ಅನಿಸುತ್ತೆ ನಿಮಗೆ ಅಲ್ವಾ. ಸೊ ನೆಕ್ಸ್ಟ್, ಸೊ ಅವತ್ತಿನ ದಿನ ಮಂಡೇ ಹಾಗೆ ಕಾಲ ಕಳೆದ್ರು. ಓಕೆನಾ. ವಾಟ್ ಹ್ಯಾಪನ್ಡ್ ಇಸ್ ಟ್ಯೂಸ್ಡೇ ವಿ ಗೋ ಸ್ನಾರ್ಕೆಲಿಂಗ್. ವಿ ವೇರ್ ಸ್ವಿಮ್ ಸೂಟ್ಸ್ ಆ್ಯಂಡ್ ಗ್ಲಾಸಸ್.
ವಿ ಆಲ್ಸೋ ಹ್ಯಾವ್ ಎ ಪೈಪ್ ಟು ಬ್ರೀತ್ ಅಂಡರ್ ವಾಟರ್. ಸೊ ಸ್ನಾರ್ಕೆಲಿಂಗ್ ಅಂತಂದರೆ ಏನು ಮಾಡ್ತಾರೆ, ಡೀಪ್ ಇನ್ ಟು ದ ಸಿ ಹೋಗೋದು, ಗೆಟ್ ಇನ್ ಟು ದ ಡೀಪ್ ಇನ್ ಟು ದ ಸಿ. ಅವಾಗೇನು ಮಾಡ್ಬೇಕಂತಂದರೆ ಯು ಹ್ಯಾವ್ ಟು ವೇರ್ ಸ್ವಿಮ್ ಸೂಟ್ಸ್ ಗೊತ್ತಲ್ಲ ನಿಮ್ಗೆಲ್ಲರಿಗೂ. ಹ್ಯಾವ್ ಯು ಸೀನ್ ದ್ಯಾಟ್? ಎಸ್. ಸೊ ಸ್ವಿಮ್ ಸೂಟ್ಸ್ ಹಾಕೋಬೇಕು. ಮತ್ತು ಯು ವಿಲ್ ಬಿ ಹ್ಯಾವಿಂಗ್ ಗ್ಲಾಸಸ್. ನೀರೊಳಗೆ ಹೋಗಿ ಕಣ್ಣಿಗೆ ಬಿಡಬೇಕಂದ್ರೆ, ಈ ಗ್ಲಾಸ್ ಇಲ್ಲದೆ ನೀರಲ್ಲಿ ಕಣ್ಣು ಬಿಟ್ಟರೆ ಏನಾಗುತ್ತೆ, ಮಣ್ಣೆಲ್ಲ ಕಣ್ಣೊಳಗೆ ಹೋಗುತ್ತೆ, ಇಲ್ಲ ಕಣ್ಣು ಬಿಡಲಿಕ್ಕಾಗಲ್ಲ ಅಲ್ವಾ. ಸೊ ಇಫ್ ಯು ವೇರ್ ದ ಗ್ಲಾಸ್ ಆ್ಯಂಡ್ ಗೆಟ್ ಇನ್ ಟು ದಿ ವಾಟರ್ ಯು ಕ್ಯಾನ್ ಸಿ ವೆರಿ ವೆಲ್. ಆ್ಯಂಡ್ ಪೈಪ್ ಕೊಡ್ತಾರೆ ಒಂದು ಉಸಿರಾಡಲಿಕ್ಕೆ. ನಾವು ಒಂದು 2-5 ನಿಮಿಷ ಆದಮೇಲೆ ನಾವು ನೀರಲ್ಲಿ ಉಸಿರಾಡಲಿಕ್ಕಾಗಲ್ಲ ಅಲ್ವಾ. ಸೊ ಒಂದು ಪೈಪ್ ಕೊಡ್ತಾರೆ, ಥ್ರೂ ದ್ಯಾಟ್ ಯು ಹ್ಯಾವ್ ಟು ಬ್ರೀತ್. ದ ಪೈಪ್ ಈಸ್ ಕಾಲ್ಡ್ ಸ್ನಾರ್ಕೆಲ್. ಸೊ ಆ ಪೈಪನ್ನೇ ಸ್ನಾರ್ಕೆಲ್ ಅಂತ ಕರೀತಾರೆ. ದ್ಯಾಟ್ ಟೇಕ್ಸ್ ಆ್ಯನ್ ಅಂಡರ್ ವಾಟರ್ ಕ್ಯಾಮ್ರಾ. ಸೊ ಅವ್ರ ತಂದೆ ಏನು ಮಾಡ್ತಾರೆ, ಅಂಡರ್ ವಾಟರ್ ಕ್ಯಾಮ್ರಾ, ಸೊ ವಾಟರ್ ಪ್ರೂಫ್ ಕ್ಯಾಮ್ರಾ ಅಂತ ಬರುತ್ತೆ, ಅದು ನೀರಲ್ಲಿ ಕೂಡ ನಾವು ಯೂಸ್ ಮಾಡ್ಬೋದು. ಸೊ ವಾಟರ್ ಪ್ರೂಫ್ ಇಲ್ದಿರೋ ಕ್ಯಾಮ್ರಾ ನಾವೇನು ತೊಗೊಂಡು ಹೋದರೆ ಏನಾಗುತ್ತೆ, ಇಟ್ ವಿಲ್ ಡ್ಯಾಮೇಜ್. ಸೊ ಏನು ಮಾಡ್ತಾರೆ ತಂದೆ, ವಿತ್ ಅಂಡರ್ ವಾಟರ್ ಕ್ಯಾಮ್ರಾನು ಕೂಡ ತೊಗೊಂಡು ಹೋಗ್ತಾರೆ. ವಿ ಡೈವ್ ಇನ್ ಟು ದ ವಾಟರ್. ಅವ್ರು ಏನು ಮಾಡ್ತಾರೆ, ನಾನು ಹೇಳಿದ್ನಲ್ಲ ನಿನ್ನೆ, ಡೈವ್ ಅಂದರೆ ಹೀಗೆ ಫಸ್ಟು ತಲೆನ ನೀರೊಳಗೆ ಹಾಕೋದು, ಆಯಿತಾ. ಅವರೆಲ್ಲರೂ ಏನು ಮಾಡ್ತಾರೆ, ನೀರೊಳಗೆ ಜಿಗಿತಾರೆ. ಮೆನಿ ಫಿಶ್ ಸ್ವಿಮ್ ವಿತ್ ಅಸ್. ಮೆನಿ ಫಿಶ್ ಸ್ವಿಮ್ ವಿತ್ ಅಸ್ ಅಂತಂದರೆ ಸುಮಾರು ಮೀನುಗಳು ಕೂಡ ಅವ್ರ ಜೊತೆ ಸ್ವಿಮ್ ಮಾಡ್ತಾ ಇದ್ದಾವೆ. ಓಕೆ. ಐ ಪಾಯಿಂಟ್ ಟು ಅ ಟರ್ಟಲ್. ಸ್ಯಾಮು ಪಾಯಿಂಟ್ಸ್ ಟು ಎ ಪರ್ಪಲ್ ಪ್ಲ್ಯಾಂಟ್. ನಾನು ಒಂದು ಆಮೆನ ನೋಡಿ ಖುಷಿಪಟ್ಟೆ. ಅದರ ನನ್ನ ತಮ್ಮ ಏನು ಮಾಡ್ತಾನೆ, ಅಲ್ಲಿ ಇರುವಂತಹ ಕಲರ್ಫುಲ್ ಪ್ಲ್ಯಾಂಟ್ಸ್ ನೋಡಿ ಖುಷಿಪಡ್ತಾನೆ. Wednesday. So this is on Thursday. Now day Sunday, Monday, Tuesday finished. Okay, Sunday they had travelled. Monday ಆಟ ಆಡಿದ್ರು ಬೀಚಲ್ಲಿ. they went to the beach, played, okay, enjoyed a lot. On Tuesday ಏನು ಮಾಡ್ತಾರೆ, they went to snorkeling ಅಲ್ವಾ. ಸೊ on Wednesday we go back to Port Blair by ship. ಸೊ Wednesday ಏನು ಮಾಡಿದ್ರು, ಈಗ ವಾಪಸ್ ಹೋಗಬೇಕಲ್ಲ ಮತ್ತೆ. ಸೊ ಹೆಂಗೆ ಬಂದರು, ಪ್ಲೇನಲ್ಲಿ ಬಂದರು, ಮತ್ತೆ ಅದೇ ಜಾಗಕ್ಕೆ ದೇ ಹ್ಯಾವ್ ಟು ಗೋ ಬ್ಯಾಕ್. ಏನು ಮಾಡ್ತಾರೆ, ವಿ ಗೋ ಬ್ಯಾಕ್ ಟು ಪೋರ್ಟ್ ಬ್ಲೇರ್ ಬೈ ಶಿಪ್. ಮತ್ತು ಆ ಜಾಗದಿಂದ ಹೋಗಬೇಕಲ್ಲ, ಹಾಗಾಗಿ ಏನು ಮಾಡ್ತಾರೆ, ಮತ್ತೆ ಶಿಪ್ಪಲ್ಲಿ ಪೋರ್ಟ್ ಬ್ಲೇರ್ಗೆ ಹೋಗ್ತಾರೆ. ದೆನ್ ವಿ ಗೆಟ್ ಆನ್ ದ ಪ್ಲೇನ್ ಫಾರ್ ಚೆನ್ನೈ. ಅಲ್ಲಿಂದ ಮತ್ತೆ ಚೆನ್ನೈಗೆ ಪ್ಲೇನ್ ಹಿಡ್ಕೊಂಡು ಹೋಗ್ತಾರೆ. ದ ಪ್ಲೇನ್ ಫ್ಲೈಸ್ ಹೈ. ಸೊ ಏನಾಗುತ್ತೆ, ಕೂತಾಗ ಪ್ಲೇನ್ ಇನ್ನೇನು ಸ್ಟಾರ್ಟ್ ಆಗಬೇಕಂತಂದರೆ ಮೇಲಕ್ಕೆ ಹೋಗುತ್ತೆ. ಸೊ ಅದಕ್ಕೆ ಸಪ್ನ ಏನಂತಾಳೆ, ದ ಪ್ಲೇನ್ ಫ್ಲೈಸ್ ಹೈ, ವಿ ಲುಕ್ ಔಟ್ ಫಾರ್ ಆಫ್ ದ ವಿಂಡೋ, ವಿ ಲುಕ್ ಔಟ್ ಆಫ್ ದ ವಿಂಡೋ. ನಾವು ಪ್ಲೇನ್ ಕಿಟಕಿಯಲ್ಲಿ ನೋಡಿದಾಗ ನಮಗೆ ನಾವು ತುಂಬ ಮೇಲಕ್ಕೆ ಹಾಕ್ತಾ ಇದ್ದೀವಿ ಅನ್ನೋ ಥರ ಅನ್ನಿಸ್ತಾ ಇತ್ತು. ವಿ ಸೇ ಗುಡ್ ಬೈ ಟು ದ ಅಂಡಮಾನ್ ಐಲ್ಯಾಂಡ್ಸ್. ಇಟ್ ವಾಸ್ ಅ ಗ್ರೇಟ್ ಹಾಲಿಡೇ. ಸೊ ಈಗೇನಾಯಿತು, ವಿ ಸೇ ಗುಡ್ ಬೈ. ಮೇಲಿಂದ ಪ್ಲೇನ್ ಟೇಕ್ ಆಫ್ ಮಾಡ್ತಿರುವಾಗ ಕೆಳಗಡೆ ನೋಡಿ ನಾವು ಅದಕ್ಕೆ ಬಾಯ್, ಟಾಟಾ, ಬಾಯ್ ಬಾಯ್ ಅಂಡಮಾನ್ಸ್ ಅಂತ ಹೇಳ್ತಾ ಇದ್ವಿ. ಸೊ ಇಟ್ ವಾಸ್ ಅ ಗ್ರೇಟ್ ಹಾಲಿಡೇ. ಸೊ ಗ್ರೇಟ್ ಅಂದರೆ ವೆರಿ ಗುಡ್. ಈ ಮೀನಿಂಗ್ ಇಲ್ಲಿ ಐ ಹ್ಯಾವ್ ಟೋಲ್ಡ್ ಯು ಯೆಸ್ಟರ್ಡೇ ದ ವರ್ಡ್ ಗ್ರೇಟ್, ರೈಟ್. ಸೊ ದ ಮೀನಿಂಗ್ ಈಸ್ ವೆರಿ ಗುಡ್. ಸೊ ಇಟ್ ವಾಸ್ ಎ ವೆರಿ ಗುಡ್, great holiday. We enjoyed a lot. So hope children, this is the lesson, that is Andaman, the amazing Andamans. Okay. So in the next class we will move on to the grammar part of the lesson. Okay. So I want you to read once the lesson and word splash. So children, have you all completed your English activity work? Today is the last day, right? You have to submit it to your school. If you don't submit, you have to what? As I told you that you lose your marks. I want you to submit by today evening, okay? You have to go to the school and get signature from that madam. Okay, submit it to the school. You have to read the lesson once. The second unit, the amazing Andamans.
First unit, you know that we had completed it, and the second unit, the amazing Andamans. The first, that is third lesson. So please do read once, and we'll meet in the next class with the grammar part of the lesson. So read the grammar part also. So when I teach you, you can understand it very easily, right? Okay then, children. Thank you. Have a great day.